ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆನೇ ಎದ್ದು ಈಗ ಮೆಡಿಕಲ್ ಶಾಪ್ಗೆ ಹೋಗ್ತಾಯಿದ್ದೀನಿ. ಸೊ ನಾಷ್ಟ ಎಲ್ಲ ಮಾಡಿದೆ. ಇದು ಮೆಡಿಕಲ್ ಶಾಪ್ ಏನಕ್ಕೆ ಅಂದರೆ ನೈಟು ನನ್ನ ಹಸ್ಬೆಂಡ್ ಬರ್ತಾರೆ ಅಂತ ವೆಯ್ಟ್ ಮಾಡಿ ಸಾಕಾಯಿತು. ಅವರು ಅವ್ರ ಫ್ರೆಂಡು ಸಿಕ್ಕಾಪಟ್ಟೆ ಲೇಟಾಗಿ ಬಂದರು. 1 ಗಂಟೆ ಹೋಗಿತ್ತು ಬರೋಷ್ಟರಲ್ಲಿ. ಸೊ ಆವಾಗ ಬಂದು ಮಲಗಿದ್ದು. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಅವನಿಗೆ ಹುಷಾರಿಲ್ವಂತೆ. ಸೊ ಅದಕ್ಕೆ ಟ್ಯಾಬ್ಲೆಟ್ಸ್ ಬೇಕು, ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಈಗ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗೋಣ. ಫ್ರೆಂಡ್ಸ್, ಈಗ ಇಲ್ಲಿ ಹಾಲು ಹಾಗೆ ಮಾತ್ರೆ ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ತೊಗೊಂಡು ಹೋಗೋಣ. ಹಾಲಲ್ಲಿ ಹಾಗೆ ಟೀ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೀ ಮಾಡಿಕೊಟ್ಬಿಟ್ಟು ನಾಷ್ಟ ಆಲ್ರೆಡಿ ರೆಡಿ ಇದೆಯಲ್ಲ, ನಾಷ್ಟ ಆದಮೇಲೆ ಮತ್ತೆ ಒಳಕೊಂಡ್ಬಿಟ್ಟು. ಸೊ ಫ್ರೆಂಡ್ಸ್, ಮನೆಗೆ ಬಂದು ಟೀ ಕೂಡ ರೆಡಿ ಮಾಡ್ತಾಯಿದ್ದೆ. ಸೊ ನಾಷ್ಟ ಆಲ್ರೆಡಿ ರೆಡಿ ಇದೆ. ಸೊ ಆದ್ರೂ ಟೀ ಕೊಟ್ಟೆ ಅವ್ರಿಗೆ. ಸೊ ಟೈಮ್ ಒಂದು 11 ಗಂಟೆ ಆಗಿದೆ, ಇನ್ನೂ ಲೇಟಾಗಿ ನಾಷ್ಟ ಮಾಡ್ತೀನಿ ಅಂತಂದರು. ಸೊ ಅದಕ್ಕೋಸ್ಕರ ಟೀ ಮಾಡಿಕೊಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲರೂ ಫ್ರೆಶ್ ಆಗಿ ಆಮೇಲೆ ನಾಷ್ಟ ಮಾಡ್ತಾಯಿದ್ದಾರೆ. ಸೊ ಈಗ ಅವರು ಹೊರಗಡೆ ಹೋಗಬೇಕಿದೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಬನ್ನಿ ನೋಡೋಣ. ಅವರು ಕೂಡ ನಾಷ್ಟ ಎಲ್ಲ ಮಾಡಿಕೊಂಡು ಆಮೇಲೆ ಮಾರ್ಕೆಟ್ಗೆ ಹೋದರು. ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಅಮ್ಮ ಬಂದಿದ್ದರು. ಏನೋ ಕೆಲಸ ಇದೆ ಅಂತ ಅಂದ್ಕೊಂಡು, ಅವ್ರಿಗೆ ಒಂದು ವಾರದಿಂದ ಕೆಲಸ ರಜೆ ಆಗಿರೋದ್ರಿಂದ ಸ್ವಲ್ಪ ಏನೋ ಮಾಡಿಸ್ಬೇಕಿದೆ ಅವರು ಐಡೆಂಟಿ ಕಾರ್ಡ್ ಏನೋ. ಸೊ ಅದಕ್ಕೋಸ್ಕರ ಓಡಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಹತ್ರನೇ ಅಲ್ವಾ, ಅದಕ್ಕೆ ಇಲ್ಲಿ ಬಂದಿದ್ದರು ಅದನ್ನು ಮಾಡಿಸ್ಕೊಂಡು ಹೋಗೋದಕ್ಕೆ. ಸೊ ಬನ್ನಿ ಈಗ ಅವ್ರು ಹೋಗಿದ್ದಾಯಿತು. ಒಂದು ಸ್ವಲ್ಪ ಮನೆ ಕೆಲಸ ಇದೆ, ಅದನ್ನು ಮುಗಿಸಿ ಆಮೇಲೆ. ಸೊ ಫ್ರೆಂಡ್ಸ್, ಇಲ್ಲಿ ಊಟ ಮಾಡಿಕೊಂಡು ನಮ್ಮ ಮನೆಯವರು ಅವ್ರ ಫ್ರೆಂಡ್ನ ಕರ್ಕೊಂಡು ಮಾರ್ಕೆಟ್ಗೆ ಹೋದರು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ನಾವು ಅಮ್ಮ ಬಂದಿರೋ ನೋಡಿದ್ರಲ್ಲ, ಅವರು ಒಂದು ಸ್ವಲ್ಪ ತಿದ್ದಿ ಹೋದರು. ಆಮೇಲೆ ಬೆಡ್ ಮೇಲೆ ಇದ್ದಿದ್ದು ಬೆಡ್ಶೀಟ್ ಎಲ್ಲ ಒಗ್ಯಕ್ಕೆ ಹಾಕಿದ್ದೀನಿ, ಒಣಗಾಕ್ಬಿಟ್ಟಿದ್ದೀನಿ. ಸೊ ಈಗ ಮಧ್ಯಾಹ್ನಕ್ಕೆ ಅಡುಗೆ ಬಂದುಬಿಟ್ಟು ಹೀರೆಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಇದೆಲ್ಲ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು 10 ನಿಮಿಷ ಅವ್ರು ಬರ್ತಾರೆ. ಸೊ ಬನ್ನಿ ಇದನ್ನು ರುಬ್ಕೊಂಡು ಒಗ್ಗರಣೆ ಹಾಕ್ಬೇಡ ಅವ್ರು ಬರೋಷ್ಟರಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ಹೀರೆಕಾಯಿ ಗೊಜ್ಜು ರೆಡಿ ಮಾಡಿದ್ದಾಯಿತು. ಸೊ ಟೈಮ್ ಒಂದು 2:30 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸೊ ಬನ್ನಿ, ಸಖತ್ತಾಗಿರುತ್ತೆ. ಮುದ್ದೆಗಂತೂ ಫೋನ್ ಮಾಡ್ಲಾ ಮುದ್ದೆ ಏನು ಅಂತ ಅಂದ್ಕೊಂಡು, ಬಟ್ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ರೈಸ್ ಇದೆ, ಅದಕ್ಕೆ ತಿನ್ಕೊಳ್ಳೋಣ. ಈಗ ಅರ್ಜೆಂಟಾಗಿ ರೆಡಿಯಾಗಿ ಹೊರಗಡೆ ಬಂದಿದ್ದೀವಿ. ಸೊ ಎಲ್ಲಿಗೆ ಅಂದರೆ ಬ್ಯಾಂಕ್ಗೆ ಹೋಗಬೇಕಿದೆ, ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ. ಸೊ ನಮ್ಮ ಮನೆಯವರು ಇಲ್ಲಿ ಏನೋ ಎತ್ಕೊಳಕ್ಕೆ ಬಂದಿದ್ದಾರೆ. ಅದು ಎತ್ಕೊಂಡ್ಬಂದ ತಕ್ಷಣ ಬ್ಯಾಂಕ್ ಹೋಗೋದೆ. ಸೊ ಬನ್ನಿ ಬ್ಯಾಂಕ್ ಹೋಗಿ ಬೇಗ ಮುಗಿಸ್ಕೊಂಬ. ಟೈಮ್ ಬಂದು ಆಲ್ರೆಡಿ 3:15 ಆಗಿದೆ. ಬ್ಯಾಂಕ್ ಕ್ಲೋಸ್ ಆಗೋಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗಿದೆ. ಸೊ 5:15 ಪೂಜೆ ಮಾಡಿಕೊಂಡೆ. ಇವತ್ತು ನೋಡಿ 6 ಗಂಟೆ ಆಗಿರೋ ಇನ್ನೂ ಎಷ್ಟು ಬೆಳಕಿದೆ ಅಂದರೆ. ಸೊ ಈಗ ಪೂಜೆ ಮಾಡೋ ಒಂದು 5-10 ನಿಮಿಷ ಆಗಿದೆ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ಯಾನ್ ಆಫ್ ಮಾಡಿದ್ದಕ್ಕೆ ಸುರಿತಾ ಇದೆ ಸೆಕೆ. ಮಳೆಗೆಲ್ಲ ಸ್ಟಾರ್ಟ್ ಆಗಿದ್ರು, ಸೆಕೆ ಇನ್ನೂ ಕಡಿಮೆ ಆಗಿಲ್ಲ. ಬೇರೆ ಫ್ಯಾನ್ ಹಾಕ್ಬಾರ್ದು. ಈಗ ತಾನೇ ಪೂಜೆ ಮಾಡಿದ್ದೀನಲ್ಲ, ದೀಪ ಆರೋಗುತ್ತೆ ಅಂತ ಫ್ಯಾನ್ ಹಾಕಲಿಲ್ಲ. ಸೊ ನೋಡೋಣ ಇನ್ನೂ ಎಷ್ಟೊತ್ತು ಅನ್ಕತ್ತೆ ಅಂತ ಕೂಲರ್ ಹಾಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಬಂದು ಹೀರೆಕಾಯಿ ಗೊಜ್ಜು ಮಾಡಿದ್ದಾನೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಂದಿಲ್ಲ ಮಧ್ಯಾಹ್ನ ಊಟಕ್ಕೆ. ಸೊ ಅವ್ರು ಹೊರಗಡೆ ತಿನ್ಕೊಂಬಂದ್ರು ಏನೋ ಗೊತ್ತಿಲ್ಲ. ಸೊ ಬೇಡ ಅಂತಂದರು. ಸೊ ಈಗ ರಾತ್ರಿಗೆ ಅದೇ ಗೊಜ್ಜಿರುತ್ತೆ. ಸೊ ಅದ್ರ ಜೊತೆ ಹೀರೆಕಾಯಿ ಜಾಸ್ತಿನೇ ಇದೆ ಫ್ರೆಂಡ್ಸ್, ತುಂಬ ಆಯಿತು. ಇನ್ನು ಹಳೆದ ಹೋಗ್ಬಿಡುತ್ತೆ. ಅದಕ್ಕೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಹೀರೆಕಾಯಿ ಬಜ್ಜಿ ಮಾಡಿ ಅದೇ ಊಟಕ್ಕೆ ಮುದ್ದೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮುದ್ದೆ ಚೆನ್ನಾಗಿರುತ್ತೆ ಅದಕ್ಕೆ. ಸೊ ಮುದ್ದೆ ಮಾಡಿಕೊಂಡು ರೈಸ್ ಒಂದು ಸ್ವಲ್ಪ ಮಾಡಿಕೊಂಡು ಅದ್ರ ಜೊತೆ ಬಜ್ಜಿ ಮಾಡ್ಕೊಳ್ತೀನಿ. ಸೊ ನೋಡೋಣ, ಮಾಡಿಡ್ತೀನಿ. ನಮ್ಮ ಮನೆಯವ್ರು ಎಷ್ಟೊತ್ತಿಗೆ ಬರ್ತಾರೆ ಅನ್ಕೋತೀನಿ, ಗೊತ್ತಿಲ್ಲ. ಬನ್ನಿ. ಸೊ ಫ್ರೆಂಡ್ಸ್, ಹಾಗೆ ಹೇಳಿದ್ನಲ್ಲ ದಿವಾನ ಮೇಲೆ ಇದ್ದಿದ್ದೆಲ್ಲ ಒಗ್ದಾಕಿದ್ದೆ ಅಂತ. ಸೊ ನಮ್ಮ ಮನೆಗೆ ಯಾರೇ ಬಂದು ಹೋದ್ರೂ, ಸೊ ಅವ್ರು ಬಂದು ಹೋದಾದ್ಮೇಲೆ ಸೊ ಅದು ಅವ್ರು ಯೂಸ್ ಮಾಡಿರೋದೆಲ್ಲ ನಾನು ಒಗ್ದಾಕ್ಬಿಡ್ತೀನಿ. ಸೊ ಬಿಸಿಲು ಇರಲಿಲ್ಲ ಫ್ರೆಂಡ್ಸ್, ಆದ್ರೂ ಒಗ್ದಾಕಿದ್ದೆ. ಹೆಂಗೋ ಒಣಗಿದೆ. ಸೊ ಇಷ್ಟೊತ್ತವರೆಗೂ ಬಿಟ್ಟಿದ್ದೆ 6:30 ಆಗಿದೆ. ಸೊ ಸದ್ಯ ಒಣಗಿತ್ತು ಅಂತ ಈಗ ಎತ್ತಾಕೊಳ್ತಾ ಇದ್ದೀನಿ. ಅಂಥ ಬಿಸಿಲು ಕೂಡ ಇಲ್ಲ. ಇನ್ನು ಬಟ್ಟೆಗಳು ಒಗಿಬೇಕಿದೆ ಫ್ರೆಂಡ್ಸ್. ಸ್ವಲ್ಪ ಮೋಟ್ರೇನೋ ರಿಪೇರಿ ಆಗಿದೆ, ಅದನ್ನೊಂದು ಸ್ವಲ್ಪ ಚೆಕ್ ಮಾಡಿಸ್ಬೇಕು. ಏನು ಮಾಡೋದು ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲ ಚೆಕ್ ಮಾಡಿಸ್ಕೊಳ್ಬೇಕು. ಈ ಮಳೆ ಬರ್ತಾ ಇರೋದ್ರಿಂದ ಮೂಡ್ ಕೂಡ ಸರಿಯಾಗಿಲ್ಲ. ಸೊ ಬಟ್ಟೆಗಳು ಕೂಡ ಎತ್ಕೊಂಡು ಹಾಗೆ ಕರಿಬೇವು ಗಿಡದ್ದು ಒಂದು ತಲೆನೋವು ಹೋಗಿದೆ ಫ್ರೆಂಡ್ಸ್. ಅದು ಬೆಳೀತಾ ಇದೆ, ಆದರೆ ಎಲೆಗಳು ಅರ್ಧ ಅಲ್ಲೇ ಉದುರೋಗ್ತಾ ಇದೆಯಲ್ಲ, ಹುಳ ತಿನ್ಕೊತಾ ಇದೆಯೋ ಗೊತ್ತಿಲ್ಲ. ಹುಳ ನೋಡ್ತಾ ಇದ್ದೀನಿ, ಹುಳ ಎಲ್ಲೂ ನನಗೆ ಕಾಣಿಸ್ತಾ ಇಲ್ಲ. ಸೊ ಗೊತ್ತಿಲ್ಲ ಏನು ಮಾಡೋದು ಅಂತ ಅಂದ್ಕೊಂಡು ಅದನ್ನು ಮುರಿದ್ಬಿಡೋಣ, ಅಂದರೆ 2 ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇಲ್ಲ ಎಲೆಗಳು ಕಿತ್ತಾಕ್ಬೋದು ಅಂತಂದಿದ್ದಾರೆ. ಸೊ ನೋಡೋಣ ಏನು ಮಾಡೋದು ಅಂತ. ಹಾಗೆ ಇವತ್ತು ಸಿಮೆಂಟ್ ಹಾಕಿದ್ಮೇಲೆ ಫಸ್ಟ್ ಟೈಮ್ ರಂಗೋಲಿ ಹಾಕಿದ್ದೆ ಫ್ರೆಂಡ್ಸ್. ನೋಡಿ ಹೆಂಗಿದೆ ಅಂತ. ಚಿಕ್ಕದೇ ಹಾಕ್ಕೊಂಡಿದ್ದೆ, ದೊಡ್ಡದು ಹಾಕಕ್ಕೆ ಹೋಗಲಿಲ್ಲ, ಯಾಕಂದರೆ ಮಳೆ ಬರುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಚಿಕ್ಕದೇ ಹಾಕ್ಕೊಂಡೆ. ಇಲ್ಲಿ ಮಧ್ಯಾಹ್ನ ನಮ್ಮ ಅಮ್ಮ ಬಂದಿದ್ರಲ್ಲ, ಒಂದು ಸ್ವಲ್ಪ ತರಕಾರಿಗೆ ಆರ್ಡ್ರ್ ಮಾಡಿದರು. ಆಮೇಲೆ ಅವ್ರು ಬಿಸಿಲು ಅಂದ್ಕೊಂಡು ಎತ್ಕೊಂಡು ಹೋಗೋಕ್ಕಾಗಲಿಲ್ಲ, ನಡ್ಕೊಂಡು ಹೋದರು. ಈಗ ಅದನ್ನು ತೊಗೊಂಡು ಹೋಗೋದಕ್ಕೆ ಸಾಹೇಬರು ಬಂದಿದ್ದಾರೆ. ಹುಷಾರು. ಬಂದು ಹಾಗೆ ಹೋದ ಫ್ರೆಂಡ್ಸ್. ಯಾಕಂದರೆ ಮಳೆ ಬರ್ತಾ ಇದೆ ನೋಡಿ, ಆಲ್ರೆಡಿ ಹನಿತಾ ಇದೆ. ಈಗ ಸ್ಟಾರ್ಟ್ ಆಗೋಯ್ತು. ಸೊ ಅದಕ್ಕೆ ಹೋದ ಅವನು.
ಇಷ್ಟು ಹೊಟ್ಟೋದ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಸಿಮೆಂಟ್ ಹಾಕ್ಸಿದ ರೀಸನ್ನೇ ಇದು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಗಾಳಿ ಎಲ್ಲ ಬರುತ್ತೆ. ಸೊ ಮಳೆ ಬಂದರೆ ಫುಲ್ಲು ಇಲ್ಲೇ ಕೆರೆ ಥರ ಆಗುತ್ತೆ. ಇಲ್ಲಿ ಇನ್ನೂ ಜಲ್ಲಿಕಲ್ಲುಗಳು ಹಾಕ್ಸ್ಬೇಕು. ಸೊ ಫುಲ್ಲುಗೂ ತಂದಿಟ್ಟಿದ್ದಾರೆ ಜಲ್ಲಿಕಲ್ಲು. ಸೊ ಹಾಕ್ಸ್ಬೇಕು. ಸೊ ಸಂಡೇ ಹಾಕೋಣ ಅಂತಿದ್ವಿ, ಯಾವಾಗ ಆಗ್ತಿರೋ ಗೊತ್ತಿಲ್ಲ, ನೋಡಬೇಕು. ನೋಡಿ ಇಷ್ಟು ಈಗ ನೆಂದಿಲ್ಲ, ವೆಟ್ಟಾಗೇ ಇದೆ. ಸೊ ಆ ಕಡೆ ಎಲ್ಲ ವೆಟ್ಟಾಗಿದೆ, ಓಡಾಡ್ಬೇಕಂದ್ರೂ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಸಿಮೆಂಟ್ ಹಾಕ್ಸ್ಕೊಂಡ್ವಿ. ಸೊ ಈಗ ಅಲ್ಲಿ ಜಲ್ಲಿಕಲ್ಲು ಹಾಕಬೇಕು ಫ್ರೆಂಡ್ಸ್, ಇನ್ನೊಂದು 2 ದಿನ ಹಾಕ್ಬಿಡ್ತಾರೆ. ಸೊ ನೋಡಬೇಕು. ಬನ್ನಿ, ಈಗ ಟೈಮ್ ಬಂದು 7:45 ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ನೋಡೋಣ, ಆದಷ್ಟು ಬೇಗ ಇದೊಂದು ಕ್ಲಿಯರ್ ಆದರೆ ಸ್ವಲ್ಪ ನೆಮ್ಮದಿ ಫ್ರೆಂಡ್ಸ್. ಫುಲ್ಲು ಮರದಿಂದ ಎಲೆಗಳೆಲ್ಲ ಹಾರ್ಕೊಂಡು ಬಂದು ಇಲ್ಲೇ ಬೀಳುತ್ತೆ. ಇಷ್ಟು ದಿನ ಗೇಟ್ ಹತ್ರ ಬರ್ತಿತ್ತು, ಈಗ ಗೇಟ್ ಹತ್ರ ಸ್ವಲ್ಪ ಕಸ ಕಮ್ಮಿ ಹೋಗಿದೆ. ಸೊ ಅವ್ರಿಗೆ ಹೇಳ್ದೆ ಫ್ರೆಂಡ್ಸ್ ನಾನು, ಅದಕ್ಕೆ ಕಸ ಎಲ್ಲ ಈಗ ಅಲ್ಲಿ ಹಾಕೋದಿಲ್ಲ, ಅದಕ್ಕೆ ಮನೆ ಹತ್ರ ಏನು ಕಸ ಬರ್ತಿಲ್ಲ. ಸೊ ಈಗ ಮರದ್ದೆಲ್ಲ ಹಾರ್ಕೊಂಬರ್ತಾಯಿದೆ. ಸೊ ಫ್ರೆಂಡ್ಸ್, ಇದು ಬಂದು ಶುಕ್ರವಾರ ಬೆಳಗ್ಗೆನೇ ನಮ್ಮ ಮನೆಯವ್ರು ಹೋಗಿ ಮಟನ್ ತೊಗೊಂಬಂದಿದ್ರು. ಸೊ ಮಟನ್ ಸಾರು ಮಾಡಿದ್ದೆ. ಸೊ ಗುರುವಾರ ಮಳೆ ಬಂದಮೇಲೆ ಯಾಕೋ ಸಿಕ್ಕಾಬಟ್ಟೆ ತಲೆನೋವು ಸ್ಟಾರ್ಟ್ ಹೋಯಿತು, ಅದಕ್ಕೆ ಅವತ್ತು ನೈಟ್ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಶುಕ್ರವಾರ ಸಿಕ್ಕಾಬಟ್ಟೆ ತಲೆನೋವು ಫ್ರೆಂಡ್ಸ್. ಇದೊಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಸೊ ನಮ್ಮ ಮನೆಯವ್ರಿಗೆ ಈಗ ನಾಷ್ಟ ಹಾಕಿ ಕೊಟ್ಟಿದ್ದೀನಿ, ಅವರು ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ನೆನ್ನೆದೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಬೆಳಗ್ಗೆ ನೋಡಿದ್ರಲ್ಲ ಮಟನ್ ಸಾರು ಮಾಡಿದ್ದೆ ಅಷ್ಟೇ. ಸೊ ನಮ್ಮ ಮನೆಯವ್ರು ಬೆಳಗ್ಗೆ ಮಟನ್ ತಂದಿದ್ರು. ಸೊ ಶುಕ್ರವಾರ ಪೂಜೆ ಏನೋ ಮಾಡೋಕ್ಕೆ ಹೋಗಲಿಲ್ಲ, ಮಟನ್ ಸಾರೇ ಮಾಡಿಕೊಟ್ಟೆ ಬೇಕು ಅಂತಂದಿದ್ರು. ಸೊ ಅದಕ್ಕೋಸ್ಕರ ಮಟನ್ ಸಾರು ಮಾಡಿದ್ರಿಂದ ಪೂಜೆ ಮಾಡೋಕ್ಕಾಗಿಲ್ಲ. ಆಮೇಲೆ ನಿನ್ನೆ ಸಂಜೆ ಪೂಜೆ ಮಾಡಾದ್ಮೇಲಿಂದ ಯಾಕೋ ಸಿಕ್ಕಾಬಟ್ಟೆ ತಲೆನೋವು ಸ್ಟಾರ್ಟ್ ಹೋಯಿತು ಫ್ರೆಂಡ್ಸ್. ಅದಕ್ಕೆ ಅದಾದಮೇಲೆ ಏನೂ ವ್ಲಾಗೇ ಮಾಡೋಕ್ಕೆ ಹೋಗಿಲ್ಲ. ಬೆಳಗ್ಗೆ ಎದ್ರೂ ಹಾಗೆ ಇತ್ತು. ಸೊ ಇನ್ನು ನಾಷ್ಟ ಮಾಡಿಲ್ಲ ಅಂದರೆ ಆಗಲ್ಲ ಅಂದ್ಬಿಟ್ಟು ನಾಷ್ಟ ಮಾಡಿಕೊಂಡೆ. ನಾಷ್ಟ ಮಾಡಿಬಿಟ್ಟು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು. ಇನ್ನು ಕಾಲಲ್ಲಿ ಇದ್ಕೊಂಡು ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಸೊ ಪಾತ್ರೆ ತೊಳೆದಿದ್ದು, ಕಸ ಗುಡಿಸಿದ್ದು ಎಲ್ಲ. ಕಾಲಲ್ಲಿ ಯಾರಾದರೂ ಇದ್ದರೆ ಕೆಲಸ ಮಾಡೋದು ಗೊತ್ತಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಕಾಲಲ್ಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು 11 ಗಂಟೆ ಹಂಗೆ ರೆಸ್ಟ್ ಮಾಡೋಕ್ಕೆ ಹಿಡಿದ್ಬಿಟ್ಟೆ. ಟ್ಯಾಬ್ಲೆಟ್ ಹಾಕ್ಕೊಂಡು ಸಿಕ್ಕಾಪಟ್ಟೆ ತಲೆನೋವು ಹೋಗ್ಬಿಟ್ಟಿತ್ತು. ಸೊ ಈಗ ಎದ್ದು ರೆಡಿಯಾಗಿ ಬೆಳಿಗ್ಗೆ ನಾಷ್ಟ ಕೂಡ ಮಾಡಿದ್ದೀವಿ, ಈಗ ಊಟ ಮಾಡಿಕೊಂಡು ಸೊ ಈಗ ಸ್ವಲ್ಪ ಓಡೋಣ ಅಂತ ಓಡಾಡ್ತಾ ಇದ್ದೀನಿ. ಸೊ ಈಗ ನಾವು ಅಮ್ಮ ಬರ್ತೀನಿ ಅಂತಂದರು. ಏನೂ ರೀಸನ್ ಇಲ್ಲ. ಸೊ ಯಾಕೆ ಅಂದರೆ ಇಲ್ಲಿ ಸೈಬರ್ಗೇನೋ ಬಂದಿದ್ದಾರೆ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ, ಹಾಗೆ ಬಂದು ಹೋಗ್ತೀನಿ ಅಂತಂದರು. ಹೆಂಗೋ 5 ಗಂಟೆ ಆಯಿತು, ಇನ್ನು 1 ಅವರಲ್ಲಿ ನನ್ನ ತಮ್ಮ ಬರ್ತಾನೆ. ಸೊ ಅವ್ನು ಬಂದು ಕರ್ಕೊಂಡು ಹೋಗ್ತಾರೆ. ಇನ್ನೂ ನಮ್ಮ ಅಮ್ಮ ಬರೋದು ಒಂದು ಅರ್ಧ ಅವರ್ ಆಗುತ್ತೆ ಅಂದ್ಕೊಳ್ಳಿ. ಬಂದಿಲ್ಲ, ಒಂದು ಅರ್ಧ ಅವರ್ ಇರ್ತಾರೆ. ಸೊ ಆಮೇಲೆ ಹೋಗ್ತಾರೆ. ನೆನ್ನೆ ನಾವು ಅಮ್ಮ ಬಂದಾಗ ನಾನು ಹಾಲ್ದು ಕೆನೆ ಎಲ್ಲ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್, ಒಂದು ಬಾಕ್ಸ್ ಆಗಿತ್ತು. ಸೊ ನಾವು ಅಮ್ಮನೂ ತುಪ್ಪ ಮಾಡೋದಕ್ಕೆ ಅವರು ಕೆನೆಗಳೆಲ್ಲ ಎತ್ತಿಡ್ತಾ ಇರ್ತಾರೆ. ಸೊ ಕೊಡು ಮಾಡ್ತೀನಿ ಅಂತಂದಿರು, ನಾನು ಮತ್ತೆ ಹೋಗಿದ್ದೆ ಕೊಡೋದು. ಸೊ ಆದರೆ ಇವತ್ತು ಕಟ್ ಕಲಿಸ್ಬೇಕು. ಮತ್ತು ಅವರು ಲಾಸ್ಟ್ ಟೈಮ್ ಸೆಂಡಿಗೆ ಮಾಡಿದ್ನಲ್ಲ, ಸೊ ಅದನ್ನೆಲ್ಲ ಊರಿಗೆ ಕಲಿಸಿದ್ಮೇಲೆ ನಾನು ಸ್ವಲ್ಪನೇ ಇಟ್ಕೊಂಡಿದ್ದೆ, ಜಾಸ್ತಿ ಇಟ್ಕೊಂಡಿರಲಿಲ್ಲ, ನಮ್ಮ ಮನೆಯವ್ರಿಗೆ ಆಗೋಷ್ಟು ಮಾತ್ರ. ಸೊ ಅದಕ್ಕೆ ನಮ್ಮಮ್ಮ ಇಲ್ಲಿ ನಾನು ಸ್ವಲ್ಪ ತಂದು ಕೊಡ್ತೀನಿ ಅಂತ ಅದನ್ನು ಕೂಡ ಒಂದು ಸ್ವಲ್ಪ ಎತ್ಕೊಂಬಂದು ಕೊಡ್ತಾ ಇದ್ದಾರೆ. ಸೊ ನೋಡೋಣ ಎಲ್ಲಿ ಫ್ರೆಂಡ್ಸ್ ಹಾಕೋಣ ಅಂದರೆ ಅವತ್ತಿಂದ ಮಳೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ನೋಡೋಣ, ಬನ್ನಿ ನಮ್ಮ ಅಮ್ಮ ಬರೋವ್ರಿಗೂ ಇನ್ನೊಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ. ಆಮೇಲೆ ಬಂದಮೇಲೆ ನೋಡೋಣ ಸಂಜೆಗೆ ಏನು ಮಾಡೋದು ಅಂತ. ಸಂಜೆಗೆ ಮಟನ್ ಸಾರು ಇದೆ, ಯಾಕಂದರೆ ನಾನು ಕೂಡ ತಿಂದಿಲ್ವಲ್ಲ. ಸೊ ನಾನು ತಿನ್ನೋಂಗಿದ್ದಿದ್ರೆ ಖಾಲಿ ಆಗೋಗ್ತಾ ಇತ್ತು. ಸೊ ಮುದ್ದೆ ಮಾಡ್ಕೊಂಡಿದ್ರು ಖಾಲಿ ಆಗೋಗ್ತಾ ಇತ್ತು. ನಾನು ಸರಿಯಾಗಿ ತಿಂದಿಲ್ಲ. ನಮ್ಮ ಮನೆಯವರು ಬೆಳಿಗ್ಗೆ ಬೇರೆ ನಾಷ್ಟಕ್ಕೆ ಅಷ್ಟು ಪೀಸ್ ಏನು ತಿನ್ನಲ್ಲ ಅವರು ನಾಷ್ಟ ಅಂದರೆ. ಸೊ ಬೇರೆ ರೈಸ್ಗೆ ಸಾಂಬಾರು ತಿನ್ಕೊಂಡೋದ್ರು. ರಾತ್ರಿಗಾದರೆ ಮುದ್ದೆ ಮಾಡಿಕೊಡ್ತೀನಿ ಅವ್ರಿಗೆ. ನಾಳೆ ಶನಿವಾರ ಅಲ್ಲ, ವಾರ ಮಾಡೋದಕ್ಕೆ ಹೂವನು ಎಲೆ ಬೇಕಿತ್ತು. ಸೊ ಅದನ್ನು ತೊಗೊಳೋದಕ್ಕೆ ಬಂದಿದ್ದೀನಿ. ಸೊ ನಾವು ಅಮ್ಮ ಕೂಡ ಇಲ್ಲೇ ಸೈಬರಲ್ಲಿದ್ದಾರೆ. ಸೊ ಬನ್ನಿ ಈಗ ಇಲ್ಲಿ ಹೂವು ತೊಗೊಂಡು ಹೊರಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮಮ್ಮ ಬಂದಿದ್ರಲ್ಲ, ಈಗ ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊರಗಡೆ ತೊಗೊಳ್ಳಲ್ಲ. ಸೊ ಮನೆಯಲ್ಲೇ ಮಾಡ್ತಾರೆ. ಶುಂಠಿ ಬೆಳ್ಳುಳ್ಳಿ ಮತ್ತು ಉಪ್ಪು ವೆನಿಗರ್ ಏನೇನೋ ಹಾಕಿ ಮಾಡ್ತಾರೆ. ಸೊ ಅದನ್ನು ನನಗೂ ಒಂದು ಸ್ವಲ್ಪ ತಂದು ಕೊಟ್ಟರು. ಸೊ ಅದನ್ನೇ ಎತ್ತಿಟ್ಕೊಂಡಿದ್ದೀನಿ. ಫ್ರೀಸರಲ್ಲೇ ಇಟ್ಕೊಂಡು ಯೂಸ್ ಮಾಡಬೇಕಿದ್ದನ್ನು. ಸೊ ಅವ್ರು ಬಂದಿದ್ದ ತಕ್ಷಣ ಫ್ರೀಸರಲ್ಲಿ ಎತ್ತಿಟ್ಬಿಟ್ಟೆ. ಈಗ ನೆನಪಾಯಿತು, ವ್ಲಾಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇದು ಹಬ್ಬ ಆದರೂ ನನಗೆ 1 ತಿಂಗಳು ಮೇಲೇ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹೊರಗಡೆದು ಆದಷ್ಟು ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸೊ ಆದಷ್ಟು ಈಗ ವೀಡಿಯೋಗಳೆಲ್ಲ ನೋಡ್ತಾ ಇದ್ದರೆ ಎಲ್ಲ ಹಾಳಾಗಿರೋದೆಲ್ಲ ಹಾಕಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಮನೇಲಿ ಮಾಡ್ಕೊಳ್ಳೋದೇ ಬೆಸ್ಟು. ನಾವು ಅಮ್ಮ ಮುಂಚೆಯಿಂದನೂ ಮನೆಯಲ್ಲೇ ಮಾಡೋದು. ಅವ್ರು ನನಗೆ ಹೇಳೋರು, ನಾನು ಅದೆಲ್ಲ ಯಾರು ಬಿಡಿಸ್ಕೊಂಡು ಇದು ಮಾಡ್ತಾರೆ ಅಂತ ಅಂದ್ಕೊಂಡು ಇದು ಮಾಡ್ತಿದ್ದೆ. ಸೊ ಅವರೇ ನನಗೆ ಮಾಡ್ಕೊಂಡು ತೊಗೊಂಬಂದು ಕೊಟ್ಟಿದ್ದಾರೆ. ಸೊ ಒಂದು ಸ್ವಲ್ಪದಾದ್ಮೇಲೆ ನಮ್ಮಮ್ಮ ಕೂಡ ಹೊರಟರು. ಸೊ ಅದಾದಮೇಲೆ ನಮ್ಮ ಮನೆಯವರು ಬಂದರು, ಮುದ್ದೆ ಮಾಡಿಕೊಂಡು ಸೊ ಮಟನ್ ಸಾರು ಖಾಲಿ ಮಾಡ್ಕೊಂಡ್ವಿ. ಆಮೇಲೆ ಮಾವಿನಕಾಯಿ ಇತ್ತಲ್ಲ ಫ್ರೆಂಡ್ಸ್, ಉಪ್ಪು ಖಾರ ಹಾಕ್ಕೊಂಡು ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.